ಅಧಿಕಾರಿಗಳು ಕಳ್ಳಾಟ ಆಡ್ತಿದೆ ಅನ್ನೋದು ನಮ್ಮೊಬ್ಬರಿಗೆಲ್ಲ ಎಲ್ಲರಿಗೂ ಗೊತ್ತಿದೆ. ನಿಮ್ಗೆ ಗೊತ್ತಿರಬೇಕು, ಈ ರೋಡಲ್ಲಿ ಯತೀಂದ್ರ ಅವ್ರ ಸರ್ ಮನೆ ಇದೆ. ಅಲ್ಲಿ ಆ ಜಾಗ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ಯಾವ ಥರ ಆಗಿದೆ ಅಂತ. ಒಂದು ಉನ್ನತ ಹುದ್ದೆಯಲ್ಲಿರೋರ ಜಾಗನೇ ಆ ಮಟ್ಟಕ್ಕೆ ಆಗಿದೆ. ಇದರಿಂದ ಎಷ್ಟು ತೊಂದರೆ ಆಗಿದೆ, ಎಷ್ಟು ಇದಾಗಿದೆ ಅಂತ ಎಲ್ಲರೂ ಜನಕ್ಕೂ ಗೊತ್ತು. ಕೇಳೋಕೆ ಹೋದ್ರೆ ಯಾರು ರೆಸ್ಪಾಂಡು ಮಾಡಲ್ಲ. ನಗರ ಪಾಲಿಕೆ ಕಂಪ್ಲೇಂಟ್ ಕೊಟ್ಟರೆ ಮೂಡಾಗೆ ಹೇಳ್ತಾರೆ, ಮೂಡ ಕಂಪ್ಲೇಂಟ್ ಕೊಟ್ಟರೆ ನಗರ ಪಾಲಿಕೆ ಹೇಳ್ತಾರೆ. ಇಬ್ಬರನ್ನೂ ಕರ್ಕೊಂಬಂದು ಕೆಲಸ ಮಾಡ್ಸೋಕ್ಕೆ ಅವ್ರಿಗಿಂತ ಮೇಲಧಿಕಾರಿಗೆ ನಾವು ರೀಚ್ ಆಗೋಕ್ಕಾಗಲ್ಲ. ಸರ್, ಇವತ್ತಿನ ದಿನ ಪ್ರತಿಭಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಜವಾಬ್ದಾರಿಗಳು ಇರ್ತವೆ, ಅವ್ರದೇ ಆದ ಕೆಲಸ ಕಾರ್ಯಗಳು ಇರ್ತವೆ. ಗೌರ್ಮೆಂಟಲ್ ಕೆಲಸದಲ್ಲಿರುವಂತೂ ಅವ್ರಿಗೆ ಕೇಳೋದೇ ಬೇಡ. ಇನ್ನು ಪ್ರೈವೇಟಲ್ಲಿರೋ ಪಾಪ ಅವರು ಒಂದಿನ 2 ದಿನ ರಜಾ ಹಾಕೋದೇ ದೊಡ್ಡ ವಿಷಯ ಆಗಿದೆ. ಅಂಥದ್ರಲ್ಲಿ ಇಂಥದನ್ನೆಲ್ಲ ಹೋಗಿ ಪ್ರತಿಭಟನೆ ಮಾಡಿದ್ರೆ 2 ದಿನ ಅವ್ರ ಕೆಲಸ ಹೋಯ್ತು, ರಜಾ ಹೋಯ್ತು, ಸಂಬಳ ಹೋಯ್ತು, ಜೀವನ ನಡೆಸೋದು ಹೆಂಗೆ? ಇದನ್ನೆಲ್ಲ ನೋಡಿರೋರು ಯಾರು ಕ್ಲೀನ್ ಸಿಟಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಅಧಿಕಾರಿಗಳು ಕಳ್ಳಾಟ ಆಡ್ತಿದೆ ಅನ್ನೋದು ನಮ್ಮೊಬ್ಬರಿಗೆಲ್ಲ ಎಲ್ಲರಿಗೂ ಗೊತ್ತಿದೆ. ಈಗ ನಿಮ್ಗೆ ಗೊತ್ತಿರಬೇಕು, ಈ ರೋಡಲ್ಲಿ ಯತೀಂದ್ರ ಅವ್ರ ಸರ್ ಮನೆ ಇದೆ, ಸಾರಿ ಫ್ಲ್ಯಾಟ್ ಇದೆ. ಅಲ್ಲಿ ಆ ಜಾಗ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಸಂಬಂಧಪಟ್ಟ ಸರ್ಕಾರಿಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರೋರ ಜಾಗನೇ ಆ ಮಟ್ಟಕ್ಕೆ ಆಗಿದೆ. ಅದನ್ನೇ ಕೇಳೋರು ಯಾರೂ ಇಲ್ಲ ಇಲ್ಲಿ. ಇನ್ನು ಇದನ್ನೆಲ್ಲ ಯಾರು ಕೇಳ್ತಿಲ್ಲ. ಸಾವಿರಾರು ಜನ ಪಬ್ಲಿಕ್ ತಿರುಗಾಡ್ತಾರೆ ಡೈಲಿ. ಯಾರಿಗೂ ಇದು ಇಷ್ಟ ಇಲ್ಲ ಇದು ಹಿಂಗಿರೋದು. ಆದರೆ ಇದನ್ನು ಅಧಿಕಾರಿಗಳು ಬಂದು ಮಾಡಬೇಕು, ಮೂಡೋದವ್ರು ಬಂದು ಮಾಡಬೇಕು, ಅಥವಾ ನಗರ ಪಾಲಿಕೆಯವ್ರು ಬಂದು ಮಾಡಬೇಕು. ಸಂಬಂಧಪಟ್ಟವ್ರು ಯಾರಾದರೂ ಮಾಡಲೇಬೇಕಲ್ವ ಇದನ್ನು? ಅವ್ರು ಯಾರೂ ಮಾಡಲಿಲ್ಲ ಅಂತಂದರೆ ಇದರಿಂದ ಎಷ್ಟು ತೊಂದರೆ ಆಗಿದೆ, ಎಷ್ಟು ಇದಾಗಿದೆ ಅಂತ ಎಲ್ಲರೂ ಜನಕ್ಕೂ ಗೊತ್ತು. ಕೇಳೋಕ್ಕೆ ಯಾರಿಗೂ ಟೈಮ್ ಇಲ್ಲ. ಕೇಳೋಕ್ಕೆ ಹೋದರೆ ಯಾರೂ ರೆಸ್ಪಾಂಡು ಮಾಡಲ್ಲ. ಇದು ಇವತ್ತಿನ ಸಮಸ್ಯೆ ಆಗಿರೋದು. ನಾವು ಕೇಳೋರೇ ಸರಿ ಇಲ್ಲ. ಫಸ್ಟ್ ಆಫ್ ಆಲು ಹೋಗಿ ಯಾರನ್ನು ಕೇಳೋಣ? ನಗರ ಪಾಲಿಕೆ ಕಂಪ್ಲೇಂಟ್ ಕೊಟ್ಟರೆ ಮೂಡಾಗೆ ಹೇಳ್ತಾರೆ, ಮೂಡ ಕಂಪ್ಲೇಂಟ್ ಕೊಟ್ಟರೆ ನಗರ ಪಾಲಿಕೆಗೆ ಹೇಳ್ತಾರೆ. ಇಬ್ಬರನ್ನೂ ಕರ್ಕೊಂಬಂದು ಕೆಲಸ ಮಾಡ್ಸೋಕ್ಕೆ ಅವ್ರಿಗಿಂತ ಮೇಲಧಿಕಾರಿಗೆ ನಾವು ರೀಚ್ ಆಗೋಕ್ಕಾಗಲ್ಲ. ನಗರಸಭೆಯವರಂತೂ ತಲೆನೇ ಕೆಡಿಸ್ಕೊಳ್ತಾರೆ. ಯಾರೂ ತಲೆ ಕೆಡಿಸ್ಕೊತಲ್ಲ ಇದನ್ನು. ಈ ಥರದ್ದು ಈ ಜಾಗ ಇದೊಂದೇ ಜಾಗ ಅಲ್ಲ, ಸುಮಾರಿದೆ. ಈ 4 ಸ್ಟೇಜಲ್ಲಿ ಇಡೀ ಏಷ್ಯಾಗೆ ಈ 4 ಸ್ಟೇಜ್ ಭಾಳ ಹೆಸರುವಾಸಿಯಾಗಿರೋಂಥ ಜಾಗ. ಇಷ್ಟು ದೊಡ್ಡ ರೆಸಿಡೆನ್ಸಿ ಇದೆ. ಬಡಾವಣೆ ಹೆಸರು. ಹೌದು. ಅಂಥದ್ರಲ್ಲಿ ಇಂಥ ಜಾಗದಲ್ಲಿ ನೀವು ಇದೊಂದೇ ಜಾಗ ಅಲ್ಲ, ಸುಮಾರು ನೋಡ್ಬೋದು ಇಲ್ಲಿ ಈ ಥರದ್ದನ್ನೆಲ್ಲನೂ. ಇದನ್ನು ಯಾರೂ ಸರಿಪಡಿಸ್ತಾರೆ ಅಥವಾ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸೇ ಕಳ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಜನ. ಅದಕ್ಕೆ ಇಲ್ಲಿ ತಿರುಗಾಡೋಕ್ಕೆ ಬರೀ ಅಷ್ಟೇ ಮಾತ್ರ ಯೂಸ್ ಮಾಡ್ತೀರಿ ಅಷ್ಟೇನಾ. ಇಲ್ಲಿ ಅಕ್ಕಪಕ್ಕ ಯಾವುದೋ ರೆಸಿಡೆನ್ಸಿನೂ ಆಗಲ್ಲ. ಅದು ಇನ್ನೂ ಕ್ಲೀನ್ ಆಗಲ್ಲ, ಇದಾಗಿದೆ ಅದಾಗಿದೆ. ಏನಂದ್ರೆ ಏನೂ 1% ಡೆವಲಪ್ಮೆಂಟ್ ಇಲ್ಲ. ಇದು ಯಾರನ್ನು ಕೇಳಬೇಕು, ಯಾರನ್ನು ಕೇಳಬಾರ್ದು ಅಂತಲೂ ಗೊತ್ತಿಲ್ಲ. ಕೇಳೋಕೆ ಹೋದ್ರೆ ಯಾರು ರೆಸ್ಪಾಂಡ್ ಮಾಡ್ತಾಯಿಲ್ಲ. ಯಾವಾಗ ವ್ಯವಸ್ಥೆ ಸರಿಯಾಗೋದು ಯಾವಾಗ ಅಂತ? ವ್ಯವಸ್ಥೆನ ನಾವೇ ತಾನೇ ಹುಟ್ಟಾಕಿರೋದು. ಸರ್, ವ್ಯವಸ್ಥೆ ಯಾವಾಗ ಸರಿಯಾಗುತ್ತೆ? ನಾವೆಲ್ಲರೂ ಒಂದೇ ಸಲ ಹೋಗಿ ವ್ಯವಸ್ಥೆನ ಬದಲಾಯಿಸ್ಬೇಕಷ್ಟೇ. ಬೇರೆ ಈಗ ವ್ಯವಸ್ಥೆ ಹೆಂಗೆ ಬಂತು? ಎಲ್ಲದಕ್ಕೂ ಪ್ರತಿಭಟನೆನೇ ಮಾಡಿ ಸರಿ ಮಾಡಬೇಕನ್ನೋದಾದರೆ ಈಗ ಅಧಿಕಾರಿಗಳ ಜವಾಬ್ದಾರಿ ಎಲ್ಲಿಗೆ ಹೋಗ್ತಿದೆ, ಸರ್ಕಾರದ ನಡೆ ಎಲ್ಲಿಗೆ ಹೋಗ್ತಿದೆ ಅನ್ನುವಂಥದ್ದು. ಪ್ರತಿಯೊಂದು ಪ್ರತಿಭಟನೆನೇ ಬೇಕಾ, ಎಲ್ಲರೂ ದಂಗಿದ್ದೇ ಕೇಳಬೇಕಾ ಅನ್ನುವಂಥ ಪ್ರಶ್ನೆ. ಸರ್, ಇವತ್ತಿನ ದಿನ ಪ್ರತಿಭಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋದಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಜವಾಬ್ದಾರಿಗಳು ಇರ್ತವೆ, ಅವ್ರದೇ ಆದ ಕೆಲಸ ಕಾರ್ಯಗಳು ಇರ್ತವೆ. ಅದನ್ನೆಲ್ಲ ಬಿಟ್ಟು ಈಗ ಸಂಡೇ ರಜೆ ಇರುತ್ತೆ, ಅವತ್ತಿನ ದಿನ ಯಾವ ಅಧಿಕಾರಿ ಹತ್ರನೂ ಹೋಗಿ ಮಾತಾಡೋಕ್ಕಾಗಲ್ಲ. ವರ್ಕಿಂಗ್ ಡೇ ದಿನ ಹೋಗೋದಂದರೆ ಇವ್ರು ಆಫೀಸಲ್ಲಿ ಕೆಲಸಕ್ಕೆ ರಜೆ ಕೊಡೋಲ್ಲ. ಗೌರ್ಮೆಂಟಲ್ ಕೆಲಸದಲ್ಲಿರೋಂತೂ ಅವ್ರಿಗೆ ಕೇಳೋದೇ ಬೇಡ. ಇನ್ನು ಪ್ರೈವೇಟಲ್ಲಿರೋ ಪಾಪ ಅವರು ಒಂದಿನ 2 ದಿನ ರಜಾ ಹಾಕೋದೇ ದೊಡ್ಡ ವಿಷಯ ಆಗಿದೆ. ಅಂಥದ್ರಲ್ಲಿ ಇಂಥದನ್ನೆಲ್ಲ ಹೋಗಿ ಪ್ರತಿಭಟನೆ ಮಾಡಿದ್ರೆ 2 ದಿನ ಅವ್ರ ಕೆಲಸ ಹೋಯ್ತು, ರಜಾ ಹೋಯ್ತು, ಸಂಬಳ ಹೋಯ್ತು, ಜೀವನ ನಡೆಸೋದು ಹೆಂಗೆ? ಪ್ರತಿಭಟನೆ ಮಾಡಬೇಕನ್ನುವಂಥ ಉದ್ದೇಶದಲ್ಲ, ಯಾವಾಗ ಕೇಳ್ತಾರೆ ಅಂತ ಹೇಳಿ. ಎಲ್ಲರೂ ಒಟ್ಟಾಗಿ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಪ್ರತಿಭಟನೆ ರೀತಿಯಲ್ಲಿ ಆಗುತ್ತೆ. ಪ್ರಯೋಜನ ಇದೆ. ಈ ಪ್ರತಿಭಟನೆ ಮಾಡಿದ್ದೆಲ್ಲ ಸಕ್ಸಸ್ ಆಗಿದೆಯಾ? ಯಾಕಾಗಲ್ಲ? ಒಂದು ಸಲ ಪ್ರತಿಭಟನೆ ಏನಕ್ಕೆ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಪ್ರತಿಭಟನೆ ಮಾಡೋದೇನಕ್ಕೆ ಅಂತಂದರೆ ಸಮಸ್ಯೆ ಬಗೆಹರಿಲಿ. ಸಂಬಂಧಪಟ್ಟವ್ರು ಬಂದು ಆ ಸ್ಥಳದಲ್ಲಿ ನಿಂತು ಅದನ್ನು ಬಗೆಹರಿಸೋ ದಾರಿ ಹೆಂಗೆ ಅದನ್ನು ಕಂಡುಕೊಂಡು ಅದನ್ನು ಕ್ಲಿಯರ್ ಮಾಡಲಿ ಅಂತ ಪ್ರತಿಭಟನೆ ಮಾಡೋದು. ಪ್ರತಿಭಟನೆ ಬೆಳಗ್ಗೆ ಸಂಜೆವರೆಗೂ ಪೆಂಡಾಲ್ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡು ಮಾಡೋರು ಇರ್ತಾರೆ, ಹೋಗಿ ಗೌರ್ಮೆಂಟ್ ಆಫೀಸಲ್ಲಿ ಕೇಳೋರು ಇರ್ತಾರೆ. ಎಲ್ಲದಕ್ಕೂ ಪುತ್ರ ಸಿಗಲ್ಲ. ಮನಸ್ಸು ಮಾಡಿದ್ರೆ ಪ್ರತಿಭಟನೆ ಮಾಡಬೇಕು ಅಂತ ಏನಿಲ್ಲ, ಅದು ದೂರ ಕೊಡಬೇಕಂತೇನಿಲ್ಲ. ಸ್ವಯಂ ಪ್ರೇರಿತವಾಗಿ ಅವರೇ ಕೂಡ ಕ್ರಮ ತಗೊಳ್ಬೋದು. ಅವ್ರ ಜವಾಬ್ದಾರಿ ಅಲ್ವಾ ಅದು? ಫೀಲ್ಡಿಗಿಳಿದ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ? ಹಾಗಾದರೆ ಅವರೆಲ್ಲ ಮಾಡಿದ್ರೆ ಈ ಥರಲ್ಲಿ ಯಾಕೆ ಹಿಂಗಿರುತ್ತೆ ಇದು? ಅವ್ರು ಮಾಡಿದ್ರೆ ತಾನೇ ಇದೆಲ್ಲ ಕ್ಲಿಯರ್ ಆಗೋದು. ಇದೆಲ್ಲ ಕ್ಲಿಯರ್ ಆಗಿದ್ರೆ ಅಧಿಕಾರಿಗಳು ಯಾರು ಅಂತ ನಾವು ಹೋಗಿ ಕೇಳ್ತೀವಿ. ಯಡಪ್ಪ, ನಮ್ಮ ಮೈಸೂರು ಇಷ್ಟೊಂದು ಚೆನ್ನಾಗಿದೆ, ಕ್ಲೀನ್ ಸಿಟಿ ನಮ್ಮ ಮೈಸೂರು. ಇದನ್ನೆಲ್ಲ ನೋಡಿದ್ರೆ ಕ್ಲೀನ್ ಸಿಟಿ ಅಂತ ಹೇಳೋರು ಭಯ ಪಡ್ತಾರೆ. ಅಯ್ಯೋ, ನಮ್ಮ ಏರಿಯಾದಲ್ಲಿ ಹಿಂಗಿದೆಯಪ್ಪ, ನಾವು ಮೈಸೂರಲ್ಲಿ ಇದ್ಕೊಂಡು ನಾವು ಮೈಸೂರಾಗಿ ಕ್ಲೀನ್ ಸಿಟಿ ಅಂತ ಹೆಂಗಪ್ಪ ಹೇಳೋದು ಅಂತ ಅವ್ರಿಗೆ ಒಳಗೆ ಭಯ ಇರುತ್ತೆ. ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಈ ಕ್ಲೀನ್ ಸಿಟಿ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊಬೋದು ನಾವು. ನಿಮ್ಮ ಪ್ರಕಾರ ಕ್ಲೀನ್ ಸಿಟಿಗೆ ಕರೆಕ್ಟ್ ಇದೆಯಾ ಮೈಸೂರು? ಈಗ ಒಂದು ಏನು ಸ್ವಚ್ಛ ನಗರ ಅನ್ನೋದಕ್ಕೆ ನಮಗೆ ಏನು ಒಂದು ರೀತಿಯ ಹೆಮ್ಮೆ ಆಗ್ತಿತ್ತು. ಈ ರೀತಿಯ ಕಸ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಮಟ್ಟಿಗೆ ಅದು ಕ್ಲೀನ್ ಸಿಟಿ ಅನ್ನೋದಕ್ಕೆ ಹೆಸರು ಭಾಜನ ಆಗಿದೆ ಅನ್ನುವಂಥದ್ದು? ಯಾರು ಇದನ್ನೆಲ್ಲ ನೋಡಿರೋರು ಯಾರು ಕ್ಲೀನ್ ಸಿಟಿ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಅವ್ರಿಗೆ ಗೊತ್ತಿರುತ್ತೆ ಸತ್ಯ ಏನು ಅಂತ. ಅದು ಹೇಳಿದ್ರೆ ನೆಕ್ಸ್ಟು ಈ ಥರದ್ದೆಲ್ಲ ಹೇಳಿದಾಗ ನಾಳೆ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಹೊಂಟೋಗುತ್ತೆ ಏನಾದ್ರು ಹೇಳಬೇಕು ಅಂತಂದರೆ. ಕಷ್ಟ ಇದೆ ಇದೆಲ್ಲ ಒಂದು ದಿನದಲ್ಲಿ ಬಗೆಹರಿಯುವಂಥ ಸಮಸ್ಯೆನೂ ಅಲ್ಲ. ನಾವು ಹೋಗಿ ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳ್ಬೇಕು ಅನ್ನೋದ್ರ ಜನ. ಈಗ ನೋಡಿ, 9 ಗಂಟೆಗೆ ನಾನು ಕೆಲಸಕ್ಕೆ ಹೋಗಬೇಕು, ಸಂಜೆ 5 ಗಂಟೆಗೆ ವಾಪಸ್ ಬರ್ತೀವಿ. ಸೇಮ್ ಗೌರ್ಮೆಂಟ್ ಆಫೀಸ್ ಅದೇ ಟೈಮ್ ಇರುತ್ತೆ, ರಜೆ ದಿನ ಅವ್ರಿಗೂ ರಜೆ ಇರುತ್ತೆ. ಸೊ ಪ್ರತಿಭಟನೆ ಮಾಡಬೇಕು ಅಂದರೆ 3 ದಿನ ಕೆಲಸಕ್ಕೆ ರಜೆ ಹಾಕೊಂಡು ಪ್ರತಿಭಟನೆ ಮಾಡಿ ಕೂತ್ಕೊಂಡ್ರೆ ಪ್ರಯೋಜನ ಸಿಗಲ್ಲ. ಪ್ರಯೋಜನ ಸಿಗುತ್ತೆ ಅಂದರೆ ಮಾಡೋಣ 3 ದಿನ ಬೇಕಂದರೆ. ಪ್ರತಿಭಟನೆ ವ್ಯವಸ್ಥೆನ ಸರಿ ಮಾಡೋಕ್ಕೆ ಪ್ರತಿಭಟನೆ ಒಂದಿನ ಸಾಧ್ಯ ಇಲ್ಲ. ಬೇರೆ ಎಲ್ಲ ಆಯಾಮದಲ್ಲಿ ನಾವು ಯೋಚನೆ ಮಾಡೋಕ್ಕೆ ವ್ಯವಸ್ಥೆನ ಬದಲಾಯಿಸಬೇಕು ಅಂದರೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಅಧಿಕಾರಿಗಳಿಗೆ?
ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸರ್, ಪಬ್ಲಿಕ್ ಅವ್ರ ಪಾಡ್ಗೆ ಅವ್ರು ಆರಾಮಾಗಿರ್ತಾರೆ. ಆ ಕಡೆ ಬೇರೆ ಥರ ಒಂದು ಬೆಳವಣಿಗೆ ಕಂಡ್ಕೋಬೋದು. ಡೆವಲಪ್ಮೆಂಟ್ ಅನ್ನೋದು ಯಾವಾಗ ಆಗುತ್ತೆ ಅಂದರೆ, ಅಧಿಕಾರಿಗಳು ಅಧಿಕಾರಿ ಅಂತ ಯಾಕೆ ಅಂತೀವಿ ಅಂದರೆ, ಅಧಿಕಾರ ಕೊಟ್ಟಿರೋದಕ್ಕೆ ಅವ್ರಿಗೆ ಅಧಿಕಾರಿಗಳು ಅಂತೀವಿ. ಅಧಿಕಾರನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಅವ್ರಿಗೆಲ್ಲ ಸ್ಯಾಲ್ರಿ ಹೋಗೋದು ಪಬ್ಲಿಕ್ ಫಂಡಿಂದ. ಪಬ್ಲಿಕ್ ಸರ್ವೆಂಟ್ಸ್ ಅವರೆಲ್ಲ ಪಬ್ಲಿಕ್ ಸರ್ವೆಂಟ್ನ ಹೆಂಗೆ ಮಾಡಬೇಕು, ಅವ್ರು ಪಬ್ಲಿಕ್ ಸರ್ವೆಂಟ್ ಅಂದರೆ ಏನು ಅದು ಅವ್ರು ತಿಳ್ಕೊಂಡ್ರೆ ಆವಾಗ ವ್ಯವಸ್ಥೆ ಸರಿ ಆಗುತ್ತೆ. ಒಂದು ಸಲ ವ್ಯವಸ್ಥೆ ಸರಿ ಆಯಿತು ಅಂದರೆ ತಪ್ಪು ಮಾಡೋರು ಸಹ ತಪ್ಪು ಮಾಡೋಕ್ಕೆ ಹೆದರ್ಕೋತಾರೆ. ಸೊ ವ್ಯವಸ್ಥೆ ಸರಿ ಮಾಡಬೇಕು ಅಂತಂದರೆ ಫಸ್ಟ್ ಅಧಿಕಾರಿಗಳು ಅವ್ರ ಅಧಿಕಾರದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಕರೆಕ್ಟಾಗಿ.